ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತ್ಯಾಸ್ತ್ರಗೆ ಸಚಿವರೇ ಈಗ ಗಲಿಬಿಲಿಯಾಗಿರುವಂತಹದ್ದು. ಜಾತಿ ಗಣತಿ ವಿರೋಧಿಸುತ್ತಿರುವ ಸಚಿವರೇ ಈಗ ಕಂಗಾಲಾಗಿದ್ದಾರೆ. ಜಾತಿ ಗಣತಿ ಬಗ್ಗೆ ಲಿಖಿತ ರೂಪದಲ್ಲೇ ಸಲಹೆ ಸಲ್ಲಿಸಲು ಸೂಚನೆ. ಮೊನ್ನೆ ನಡೆದಿದ್ದ ವಿಶೇಷ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿರ್ದೇಶನ ಕೊಟ್ಟಿದ್ದಾರೆ. ಮೇ 2ರಂದು ವಿಧಾನಸೌಧದಲ್ಲಿ ನಡೆಯಲಿರುವಂತಹ 2ನೇ ವಿಶೇಷ ಸಂಪುಟ ಸಭೆ. ಆ ಸಚಿವ ಸಂಪುಟ ಸಭೆಗೂ ಮುನ್ನ ಬರವಣಿಗೆಯಲ್ಲೇ ಅಭಿಪ್ರಾಯ ತಿಳಿಸಲು ಸೂಚನೆ ಕೊಟ್ಟಿದ್ದಾರೆ. ಜಾತಿ ಗಣತಿ ಜಾರಿ ಆಗಬೇಕೋ ಬೇಡವಾ ಎಂಬ ಬಗ್ಗೆ ಬರವಣಿಗೆಯಲ್ಲಿ ನೀವು ತಿಳಿಸಿ ಅಂತೇಳಿ ಸಿದ್ದರಾಮಯ್ಯ ಅವರು ಈಗ ಹೇಳಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯ ಅವರ ಅಸ್ತ್ರಕ್ಕೆ ಪ್ರಭಾವಿ ಸಚಿವರೇ ಈಗ ಕಕ್ಕಾಬಿಕ್ಕಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪ್ರತ್ಯಾಸ್ತ್ರಕ್ಕೆ ಪ್ರಭಾವಿ ಸಚಿವರೇ ಈಗ ಕಕ್ಕಾಬಿಕ್ಕಿಯಾಗಿದ್ದಾರೆ. ಜಾತಿ ಗಣತಿ ಬಗ್ಗೆ ಲಿಖಿತ ರೂಪದಲ್ಲಿ ಅಭಿಪ್ರಾಯ ತಿಳಿಸಲು ಈಗ ಹಿಂದೇಟು ಹಾಕಿರುವಂತಹದ್ದು. ಜಾತಿ ಗಣತಿಗೆ ಸಚಿವರು ಸಲ್ಲಿಸುವ ಲಿಖಿತ ಅಭಿಪ್ರಾಯ ರಾಹುಲ್ ಗಾಂಧಿಗೆ ಸಲ್ಲಿಕೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ರವಾನಿಸುವಂತಹ ಸಿಎಂ ಸಿದ್ದರಾಮಯ್ಯ. ಜಾತಿ ಗಣತಿ ಜಾರಿಗೆ ಆರಂಭದಿಂದಲೇ ವಕಾಲತ್ತು ಮಾಡ್ತಿರುವ ರಾಹುಲ್ ಗಾಂಧಿ ಜಾತಿ ಗಣತಿ ವರದಿಗೆ ವಿರೋಧಿಸುವ ಸಚಿವರ ವಿರುದ್ಧ ಹೈಕಮಾಂಡ್ಗೂ ಮಾಹಿತಿ ಲಭ್ಯ. ಲಿಖಿತವಾಗಿ ಅಭಿಪ್ರಾಯ ಸಲ್ಲಿಸಿದರೆ ಜಾತಿ ಗಣತಿ ವಿರೋಧಿ ಸಚಿವರ ವಿರುದ್ಧವೇ ಅಸ್ತ್ರ. ಅಂತಹ ಸಚಿವರ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ಎಸ್, ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತ್ಯಾಸ್ತ್ರಕ್ಕೆ ಸಚಿವರೇ ಈಗ ಗಲಿಬಲಿಯಾಗಿರುವಂತಹದ್ದು. ಜಾತಿ ಗಣತಿ ವಿರೋಧಿಸುತ್ತಿರುವಂತಹ ಸಚಿವರೇ ಈಗ ಕಂಗಾಲಾಗಿರುವಂತಹದ್ದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಕ್ಷಯ್ ಅವರು ಈಗ ಡೆಸ್ಕ್ನಲ್ಲಿ ಲೈವ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್ ಅಕ್ಷಯ್, ಈಗಾಗಲೇ ಜಾತಿ ಗಣತಿ ವರದಿ ಇದೆಯಲ್ಲ, ಆ ಒಂದು ವರದಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಕೆಲ ಸಚಿವರೇ ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಈಗ ಒಂದು ಸ್ಟ್ರಾಟಜಿನ ಕೂಡ ಮಾಡಿರುವಂಥದ್ದು. ಆ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಅಂತ? ಅಶ್ವಥ್, ಈಗ ಮೊನ್ನೆ ನಡೆದಂಥ ವಿಶೇಷ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಅಷ್ಟೇ ಚರ್ಚೆ ಆಗಿರುವಂಥದ್ದು. ಮೇ 2ನೇ ತಾರೀಕು ಈಗ 2ನೇ ವಿಶೇಷ ಸಂಪುಟ ಸಭೆ ಇದೆ. ಅದು ಕೂಡ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಮೇ 2ನೇ ತಾರೀಕು ನಡೆಯುವಂತಹ ಸಂಪುಟ ಸಭೆಯಲ್ಲಿ ನಾವು ಜಾತಿ ಗಣತಿಯ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಮೊದಲು ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂತಹ 33 ಮಂದಿ ಸಚಿವರು, ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಉಳಿದ 33 ಮಂದಿ ಸಚಿವರು ಯಾರಿದ್ದಾರೆ ಅವರು ತಮ್ಮ ಅಭಿಪ್ರಾಯವನ್ನ ಲಿಖಿತ ರೂಪದಲ್ಲಿ ಸಲ್ಲಿಕೆ ಮಾಡಬೇಕು. ಯಾರಿಗೆ ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಲಿಕ್ಕೆ ಇಷ್ಟ ಇಲ್ವೋ, ಯಾರಿಗೆ ಜಾತಿ ಗಣತಿ ವರದಿಯನ್ನು ಜಾರಿ ಮಾಡೋದು ಬೇಡವೋ ಅವರು ಕೂಡ ಲಿಖಿತ ರೂಪದಲ್ಲಿ ಅಭಿಪ್ರಾಯವನ್ನು ಸಲ್ಲಿಕೆ ಮಾಡಬೇಕು. ಯಾರು ಜಾತಿ ಗಣತಿ ಪರ ಇದ್ದಾರೆ, ಯಾರು ಜಾತಿ ಗಣತಿ ವರದಿ ಜಾರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ ಲಿಖಿತ ರೂಪದಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಆದರೆ ಮುಖ್ಯಮಂತ್ರಿಗಳು ಕೊಟ್ಟ ಈ ನಿರ್ದೇಶನದ ಬಳಿಕ ಈಗ ಸಚಿವರಲ್ಲೇ ಒಂದು ಆತಂಕ ಇರುವಂಥದ್ದು. ನಾವು ಲಿಖಿತ ರೂಪದಲ್ಲಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಅದರಿಂದ ಆಗಬಹುದಾದಂತಹ ರಾಜಕೀಯ ಪರಿಣಾಮಗಳು ಏನು, ವೈಯಕ್ತಿಕವಾಗಿ ಆ ಸಚಿವರ ಕ್ಷೇತ್ರದಲ್ಲಿ ಆಗಬಹುದಾದಂತಹ ರಾಜಕೀಯ ಪರಿಣಾಮಗಳು ಏನು ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ 2024ರಲ್ಲಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಅದರ ಓಪನಿಂಗ್ ಪೇಜ್ ಏನಿದೆ ಆ ಪೇಜಲ್ಲೇ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಾವು ಸಾಮಾಜಿಕ ನ್ಯಾಯವನ್ನ ಕಲ್ಪಿಸುವ ಸಲುವಾಗಿ ರಾಷ್ಟ್ರಾದ್ಯಂತ ಜಾತಿ ಗಣತಿಯನ್ನ ಜಾರಿ ಮಾಡ್ತೀವಿ ಅಂತೇಳಿ. ಪಕ್ಕದ ತೆಲಂಗಾಣದಲ್ಲಿ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಲಾಗಿದೆ, ಜೊತೆಗೆ ಅಲ್ಲಿ ಒಳ ಮೀಸಲಾತಿಯನ್ನು ಕೂಡ ಜಾರಿಗೊಳಿಸಲಾಗಿದೆ. ಬಟ್ ಕರ್ನಾಟಕದಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇರುವಂಥದ್ದು. ಸೊ ಜಾತಿ ಗಣತಿ ವಿರೋಧ
ಮಾಡ್ತಾ ಇರುವಂತಹ ಸಚಿವರ ಅಭಿಪ್ರಾಯಗಳು ಅಂತಿಮವಾಗಿ ಹೈಕಮಾಂಡ್ಗೂ ಕೂಡ ಸಲ್ಲಿಕೆ ಆಗುತ್ತೆ. ಇಂತಹ ಕಾರಣಗಳನ್ನು ಕೊಟ್ಟು ಈ ಸಚಿವರು ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಅಧಿಕೃತ ನಿಲುವು ಅಥವಾ ಪಕ್ಷದ ಅಧಿಕೃತ ಪ್ರಣಾಳಿಕೆಯ ವಿರುದ್ಧವಾಗಿ ಈ ಸಚಿವರು ನಡೆದುಕೊಂಡಿದ್ದಾರೆ ಎನ್ನುವಂತಹ ವರದಿ ಹೈಕಮಾಂಡ್ಗೂ ಸಲ್ಲಿಕೆ ಆಗುತ್ತೆ. 2 ವರ್ಷ ಪೂರೈಸಿದ ಬಳಿಕ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸಚಿವ ಸಂಪುಟ ಪುನರಚನೆ ಆಗುವಂತಹ ಸಾಧ್ಯತೆ ಏನಿದೆ, ಆ ಸಂದರ್ಭದಲ್ಲಿ ಅಂತಹ ಸಚಿವರ ವಿರುದ್ಧ ಕ್ರಮಗಳಾಗುವಂತಹ ಸಾಧ್ಯತೆ ಇದೆ. ಪ್ರಭಾವಿ ಸಚಿವರನ್ನು ಹೊರತುಪಡಿಸಿ ಉಳಿದ ಸಚಿವರ ವಿರುದ್ಧ ಕ್ರಮಗಳಾಗುವಂತಹ ಸಾಧ್ಯತೆ ಇದೆ. ಎರಡನೆಯದಾಗಿ, ಈ ಜಾತಿ ಗಣತಿ ವಿರೋಧಿಸಿ ಲಿಖಿತ ರೂಪದಲ್ಲಿ ಯಾರೆಲ್ಲ ವರದಿಯನ್ನು ಕೊಡ್ತಾರೆ, ಆ ವರದಿಗಳೆಲ್ಲವೂ ಕೂಡ ದಾಖಲೆಗಳ ರೂಪದಲ್ಲಿ ಮುಂದೊಂದು ದಿನ ಚುನಾವಣೆಯ ಸಂದರ್ಭದಲ್ಲಿ ಸೋರಿಕೆ ಆಗಬಹುದು, ಬಹಿರಂಗ ಆಗಬಹುದು. ಅಂತಹ ಸಂದರ್ಭದಲ್ಲಿ ಆ ಸಚಿವರಿಗೆ ಅಹಿಂದ ಸಮುದಾಯಗಳನ್ನು ಸಮಾಧಾನ ಪಡಿಸುವಂತಹ ಹೊಸದೊಂದು ಸವಾಲು ಸೃಷ್ಟಿಯಾಗಬಹುದು. ಸೊ ಈ ಆತಂಕಗಳ ಹಿನ್ನೆಲೆಯಲ್ಲಿ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ಲಿಖಿತ ರೂಪದಲ್ಲಿ ವರದಿಯನ್ನು ಸಲ್ಲಿಸಲಿಕ್ಕೆ ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮೌಖಿಕವಾಗಿ ಆದರೆ ದಾಖಲೆಗಳಿರಲ್ಲ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ರೀತಿ ಚರ್ಚೆ ಆಯಿತು ಅಂತೇಳಿ ಸುಮ್ಮನಾಗ್ಬಿಡ್ಬೋದು. ಆದರೆ ಲಿಖಿತ ರೂಪ ಅಂತ ಆದ ತಕ್ಷಣ ಅದು ಡಾಕ್ಯುಮೆಂಟೆಡ್ ಆಗಿಬಿಡುತ್ತೆ. ಅದು ಮುಂದೊಂದು ದಿನ ಅದು ಅಸ್ತ್ರ ಆಗಿಯೂ ಕೂಡ ಬಳಕೆ ಆಗಬಹುದು. ಸೊ ಈ ಆತಂಕ ಈಗ ಜಾತಿ ಗಣತಿಯನ್ನು ವಿರೋಧಿಸ್ತಾ ಇರುವಂತಹ ಸಚಿವರಲ್ಲಿ ಮನೆ ಮಾಡಿರುವಂಥದ್ದು. ಅಶ್ವಥ್, ಥ್ಯಾಂಕ್ ಯು ಅಕ್ಷಯ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಈ ಒಂದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ಬ್ಯಾಟ್ ಬೀಸಬೇಕು, ಹೇಗೆಲ್ಲ ತಮ್ಮ ಸಚಿವ ಸಂಪುಟವನ್ನು ತಮ್ಮ ಒಂದು ಅಸ್ತ್ರಕ್ಕೆ ಬೀಳಿಸ್ಕೋಬೇಕು, ಆ ರೀತಿ ಅಂದರೆ ಎಲ್ಲವನ್ನೂ ಕೂಡ ತುಂಬ ಅಚ್ಚುಕಟ್ಟಾಗಿ CM ಸಿದ್ದರಾಮಯ್ಯ ಅವರು ಕೂಡ ಹ್ಯಾಂಡಲ್ ಮಾಡ್ತಿರುವಂಥದ್ದು. ಯಾಕೆಂತಂದರೆ ಸಚಿವ ಸಂಪುಟದ ಎಲ್ಲ ಸಚಿವರು ಈ ಒಂದು ಜಾತಿ ಗಣತಿಯ ಬಗ್ಗೆ ಯಾರು ವಿರೋಧ ಮಾಡ್ತಾರೆ, ಯಾರು ಅಕ್ಸೆಪ್ಟ್ ಮಾಡ್ಕೊತಾರೆ, ಅದೆಲ್ಲವನ್ನೂ ಕೂಡ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಈಗ ಸಿದ್ದರಾಮಯ್ಯ ಹೊರಟಿರುವಂಥದ್ದು.